ನ್ಯಾಯ ನೀಡಿಕೆ ಅನ್ನುವಂಥದ್ದು ನಮ್ಮ ಪುರಾತನ ಭಾರತದಲ್ಲೇ ಒಂದು ವ್ಯವಸ್ಥೆ. ಪುರಾಣದಲ್ಲಿ ರಾಮಾಯಣ, ಮಹಾಭಾರತದಲ್ಲೂ ಕೂಡ ಆಗಿನ ಕಾಲದಲ್ಲಿ ನ್ಯಾಯ ವ್ಯವಸ್ಥೆ ಹೇಗೆ ಇತ್ತು ಅನ್ನುವುದಕ್ಕೆ ಉಲ್ಲೇಖಗಳು ಸಿಗ್ತಾ ಹೋಗ್ತವೆ. ಮೊಘಲರು, ಆಂಗ್ಲರು ನಮ್ಮ ದೇಶವನ್ನು ಆಳಿದಂತಹ ಸಂದರ್ಭದಲ್ಲಿ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ಆದವು. ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ಜನಸಾಮಾನ್ಯರಲ್ಲಿ ನ್ಯಾಯಾಂಗ ಅಂದ ಕೂಡಲೇ ಕಣ್ಣೆದುರುಗಡೆ ಬಂದು ನಿಲ್ಲುವಂಥದ್ದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ, ಎಡಗೈಯಲ್ಲಿ ಖಡ್ಗವನ್ನು ಹಿಡಿದಂತಹ, ಬಲಗೈಯಲ್ಲಿ ತಕ್ಕಡಿಯನ್ನು ಹಿಡಿದುಕೊಂಡಿರುವಂತಹ ಒಂದು ನ್ಯಾಯದೇವತೆಯ ಚಿತ್ರ. ಆ ನ್ಯಾಯದೇವತೆಯ ಪ್ರತಿಮೆಯ ಚಿತ್ರಣ ಕೆಲ ತಿಂಗಳಿನಿಂದ ಬದಲಾವಣೆಯನ್ನು ಕಂಡಿದೆ. ಬದಲಾದ ನ್ಯಾಯದೇವತೆಯ ಪ್ರತಿಮೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿಲ್ಲ, ಕೈಯಲ್ಲಿ ಖಡ್ಗವನ್ನು ಹಿಡಿದಿಲ್ಲ, ಬದಲಿಗೆ ಸಂವಿಧಾನವನ್ನು ಹಿಡಿಯಲಾಗಿದೆ. ಮುಚ್ಚಿದ್ದ ಕಣ್ಣನ್ನು ಓಪನ್ ಮಾಡಲಾಗಿದೆ. ಮೊದಲು ಇದ್ದಂತಹ ಪಾಶ್ಚಾತ್ಯ ಶೈಲಿಯ ನಿಲುವಂಗಿಯನ್ನು ತೆಗೆದು ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ತೊಟ್ಟಿರುವಂತಹ ನ್ಯಾಯದೇವತೆಯ ಪ್ರತಿಮೆ ಈಗ ಅಸ್ತಿತ್ವಕ್ಕೆ ಬಂದಿದೆ. ಏಕಾಏಕಿಯಾಗಿ ಆ ರೀತಿ ನ್ಯಾಯದೇವತೆಯ ಚಿತ್ರಣವನ್ನು ಬದಲಾವಣೆಯನ್ನು ಮಾಡಿದ್ದರ ಬಗ್ಗೆ ವಕೀಲರು ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ಏನಾದರೂ ಇರಲಿ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ, ಕೈಯಲ್ಲಿ ಖಡ್ಗ ಮತ್ತು ತಕ್ಕಡಿಯನ್ನು ಹಿಡಿದಿರುವಂತಹ ಆ ನ್ಯಾಯದೇವತೆಯ ಪ್ರತಿಮೆ ಯಾವಾಗಿನಿಂದ ಶುರುವಾಯಿತು ಅನ್ನುವ ಸಣ್ಣ ಇತಿಹಾಸವನ್ನು ನಾವು ಇಲ್ಲಿ ನೋಡ್ಬೋದು. ಈಜಿಪ್ಟ್ನಲ್ಲಿ ನ್ಯಾಯದೇವತೆ ಹೆಸರು ಲೇಡಿ ಜಸ್ಟಿನ್. ಹಾಗೆಯೇ ರೋಮ್ ಚಕ್ರವರ್ತಿಯಾಗಿದ್ದಂತಹ ಆಗಸ್ಟನ್ ಅನ್ನುವಾತ ನ್ಯಾಯದೇವತೆಯನ್ನಾಗಿ ಜಸ್ಟಿಸಿಯಾ ಅನ್ನುವವರನ್ನು ಹೆಸರಿಸಿ ಅವರಿಗೆ ಸಂಬಂಧಪಟ್ಟ ಗೂಟಿಗಳನ್ನು ಕಟ್ತಾರೆ. ಅಲ್ಲಿಂದ ಆಚೆಗೆ ನ್ಯಾಯದೇವತೆಯಾಗಿ ಜಸ್ಟಿಸಿಯಾ ಅನ್ನುವಂಥವರು ಪ್ರಚಲಿತಕ್ಕೆ ಬರ್ತಾರೆ. ಹಾಗೆಯೇ ಕ್ರಿಸ್ತಪೂರ್ವ 700ರ ಸುಮಾರಿನಲ್ಲಿ ಇದ್ದಂತಹ ಗ್ರೀಕ್ನ ಕವಿ ಎಸಿಯೋಡ್ ಅನುಸಾರ ಗಯಾ ಮತ್ತು ಯುರೇನಸ್ ಅನ್ನುವರಿಗೆ ಹುಟ್ಟಿದ 12 ಟೈಟಾನ್ಸ್ಗಳಲ್ಲಿ ಥೆಮಿಸ್ ಅನ್ನುವಂಥವರು ನ್ಯಾಯಕ್ಕೆ, ಕಾನೂನಿಗೆ ಸಂಬಂಧಪಟ್ಟಂಥವರು. ಹಾಗಾಗಿ ಈ ನ್ಯಾಯದೇವತೆಗಳನ್ನೇ ನ್ಯಾಯದೇವತೆಯ ಪ್ರತಿಮೆಯನ್ನಾಗಿ ಮಾಡಲಾಗಿದೆ ಅನ್ನುವಂತಹ ಐತಿಹ್ಯಗಳು ಸಿಗ್ತವೆ. ಪ್ರಮುಖವಾಗಿ ರೋಮ್ನ ಆಗಸ್ಟಿಯಸ್ ಆಡಳಿತದ ಅವಧಿಯಲ್ಲಿ ಬಂದಂತಹ ಲೇಡಿ ಆಫ್ ಜಸ್ಟಿಸ್ ಅಥವಾ ಜಸ್ಟಿಸಿಯಾ ಅನ್ನುವ ದೇವತೆಯ ಪ್ರತೀಕವಾಗಿಯೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂತಹ ನ್ಯಾಯದೇವತೆಯ ಪ್ರತಿಮೆಗಳು ಮೂಡಿ ಬಂದವು. ಅದು ಆಗಿದ್ದು 16ನೇ ಶತಮಾನದಲ್ಲಿ ಅನ್ನುವಂತಹ ಉಲ್ಲೇಖಗಳು ಕೂಡ ಇವೆ. ಆ ರೀತಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದರ ಉದ್ದೇಶ, ನ್ಯಾಯದೇವತೆ ಬಡವರು, ಶ್ರೀಮಂತರು ಅಥವಾ ಬೇರೆ ಇನ್ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಿ ನ್ಯಾಯವನ್ನು ನೀಡ್ತಾಳೆ ಅನ್ನುವುದಿದೆ. ಎಲ್ಲರಿಗೂ ಕೂಡ ಒಂದೇ ರೀತಿಯ ನ್ಯಾಯವನ್ನು ಕೊಡ್ತಾಳೆ ಅನ್ನುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಲಾಗುತ್ತದೆ. ಆದರೂ ಕೂಡ 14ನೇ ಶತಮಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ಕಾನೂನು ವ್ಯವಸ್ಥೆಯಲ್ಲಿ ಸರಿ ಇಲ್ಲ ಅನ್ನುವುದನ್ನು ವಿಡಂಬನೆ ಮಾಡುವುದಕ್ಕೋಸ್ಕರ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಒಬ್ಬರಿಗೆ ಒಂದು ರೀತಿಯ ನ್ಯಾಯವನ್ನು ಕೊಡ್ತಾ ಇದ್ದು ಬಡವರ ಪರವಾಗಿ ನ್ಯಾಯ ಕೊಡ್ತಾ ಇಲ್ಲ, ಬಡವರ ಪಾಲಿಗೆ ನ್ಯಾಯದೇವತೆ ಕಣ್ಣು ಮುಚ್ಚಿಕೊಂಡಿದ್ದಾಳೆ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದಂಥದ್ದು ಕೂಡ ಇದೆ. ಆದರೆ 16ನೇ ಶತಮಾನದ ವೇಳೆಗೆ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದರ ಉದ್ದೇಶ ಎಲ್ಲರನ್ನು ಸಮಾನವಾಗಿ ಕಾಣುವುದಕ್ಕೆ ಆಗಿದೆ ಅನ್ನುವಂಥದ್ದು ರೂಢಿಗೆ ಬಂತು. ಕೈಗೆ ಖಡ್ಗವನ್ನು ಕೊಟ್ಟಿರುವಂಥದ್ದು ಅಧಿಕಾರದ ಸಂಕೇತ. ಅಂದರೆ ತೀರ್ಪನ್ನು ಅನುಷ್ಠಾನ ಮಾಡಿಸುವಂತಹ ಅಧಿಕಾರ ಅದಕ್ಕೆ ಇದೆ ಅನ್ನುವುದನ್ನು, ಅದರ ಶಕ್ತಿಯನ್ನು ತೋರಿಸುವಂಥದ್ದು ಆಗಿದ್ದರೆ, ತಕ್ಕಡಿಯನ್ನು ಕೊಟ್ಟಿರುವಂಥದ್ದು ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು. ಅಂದರೆ ಯಾರ ನಡುವೆನೂ ತಾರತಮ್ಯವನ್ನು ತೋರಿಸುವುದಿಲ್ಲ ಅನ್ನುವುದರ ದ್ಯೋತಕವಾಗಿ ತಕ್ಕಡಿಯನ್ನು ಕೊಡಲಾಗಿದೆ. ಹೀಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ತಕ್ಕಡಿಯನ್ನು ಹಿಡಿದಂತಹ ನ್ಯಾಯದೇವತೆಯ ಪ್ರತಿಮೆಯ ಎದುರುಗಡೆ ಮೊಟ್ಟ ಮೊದಲಿಗೆ ತೀರ್ಪನ್ನು ಕೊಟ್ಟಂಥವರು ಹನ್ಸ್ ಗ್ವೈನ್ ಅನ್ನುವಂಥವರು. ಅದು ಆಗಿದ್ದು 1543ರಲ್ಲಿ ಬರ್ನ್ ಅನ್ನುವ ಪ್ರದೇಶದಲ್ಲಿ. ಆ ಬರ್ನ್ ಅನ್ನುವ ಪ್ರದೇಶ ರೋಮ್ಗೆ ಸೇರಿದಂತಹ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಆ ನಂತರದಲ್ಲೇ ಪ್ರತಿಮೆಯ ಪ್ರತಿರೂಪಗಳು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಪ್ರಚಲಿತತೆಯನ್ನು ಪಡೆದುಕೊಂಡು ತಮ್ಮದೇ ಆದ ವಿನ್ಯಾಸದಲ್ಲಿ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯದೇವತೆಯಾಗಿ ರೂಪುಗೊಳ್ತಾ ಹೋದರು.
ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂಥದ್ದು, ಖಡ್ಗ ಹಿಡಿದಿರುವಂಥದ್ದು, ತಕ್ಕಡಿ ಇಟ್ಟುಕೊಂಡಿರುವಂಥದ್ದು ಎಲ್ಲ ಪ್ರತಿಮೆಗಳಲ್ಲೂ ಕೂಡ ಪ್ರಮುಖವಾಗಿ ಇದ್ದೇ ಇರ್ತಿತ್ತು. ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ, ಆಂಗ್ಲರು ಭಾರತಕ್ಕೆ ಬಂದ ನಂತರದಲ್ಲಿ ಬ್ರಿಟನ್ನಲ್ಲಿ ಇದ್ದಂತಹ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮಲ್ಲೂ ಕೂಡ ಅಳವಡಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅದರ ಪ್ರತಿಫಲವಾಗಿಯೇ 1872ರಲ್ಲಿ ಕಲ್ಕತ್ತಾ ಉಚ್ಚ ನ್ಯಾಯಾಲಯದ ಕಟ್ಟಡವನ್ನು ಕಟ್ಟಿದ ಸಂದರ್ಭದಲ್ಲಿ ಆ ಕಟ್ಟಡದ ಕಂಬಗಳ ಮೇಲೆ ತಕ್ಕಡಿ ಹಿಡಿದಿರುವಂತಹ ನ್ಯಾಯದೇವತೆಯ ಚಿತ್ರಗಳನ್ನು ಕೂಡ ಬಿಡಿಸಿದರು. ಆನಂತರದಲ್ಲಿ ಬಾಂಬೆ ಹೈಕೋರ್ಟ್ನಲ್ಲೂ ಕೂಡ ಅಂಥದ್ದೇ ಆಯಿತು. ಅಂದಿನಿಂದಲೇ ನಮ್ಮ ಭಾರತದಲ್ಲೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ತಕ್ಕಡಿಯನ್ನು ಹಿಡಿದುಕೊಂಡಿರುವಂತಹ ನ್ಯಾಯದೇವತೆಯ ಚಿತ್ರ ನಮ್ಮ ಭಾರತೀಯ ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಪ್ರಚಲಿತತೆಯಲ್ಲಿ ಇತ್ತು. ಆದರೆ ಕೆಲವು ತಿಂಗಳಿನಿಂದ ಈ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಕೈಯಲ್ಲಿ ಖಡ್ಗ ಹಿಡಿದಿರುವಂತಹ ನ್ಯಾಯದೇವತೆಯ ಚಿತ್ರ ಬದಲಾವಣೆಯನ್ನು ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದು ಕಾನೂನು ಕುರುಡಲ್ಲ, ನ್ಯಾಯದೇವತೆ ಕುರುಡಲ್ಲ, ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿನೇ ತೀರ್ಮಾನವನ್ನು ಕೊಡ್ತಾಳೆ ಅನ್ನುವುದರ ದ್ಯೋತಕವಾಗಿ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆಯಲಾಗಿದೆ. ಹಾಗೆ ಕೈಯಲ್ಲಿ ಖಡ್ಗದ ಬದಲಾಗಿ ಸಂವಿಧಾನವನ್ನು ಕೊಟ್ಟು ಸಂವಿಧಾನಾತ್ಮಕವಾಗಿ ನ್ಯಾಯ ನೀಡಲಿಕ್ಕೆ ಇಲ್ಲಾಗ್ತದೆ ಅನ್ನುವಂಥದ್ದನ್ನು ಹೇಳುವ ಯತ್ನವನ್ನು ಇಲ್ಲಿ ಮಾಡಲಾಗಿದೆ ಅನ್ನುವ ಅರ್ಥಾನ್ವಯವನ್ನು ಈಗಾಗಲೇ ಕೊಡಲಾಗಿದೆ. ಮೊದಲು ಇದ್ದಂತಹ ನ್ಯಾಯದೇವತೆಯ ಪ್ರತಿಮೆಗೆ ಪಾಶ್ಚಾತ್ಯ ಶೈಲಿಯ ನಿಲುವಂಗಿ ಇರ್ತಿತ್ತು. ಆದರೆ ಈಗ ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ಉಟ್ಟಂತಹ ನ್ಯಾಯದೇವತೆಯ ಚಿತ್ರವನ್ನು ಮೂಡಿಸಲಾಗಿದೆ. ಈಗ ಹೊಸ ರೂಪದ ನ್ಯಾಯದೇವತೆಯ ಚಿತ್ರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರು ಒಳಕ್ಕೆ ಪ್ರವೇಶ ಮಾಡುವಂತಹ ಪ್ರವೇಶ ದ್ವಾರದಲ್ಲಿ ಒಂದು ಕಡೆ ಮಹಾತ್ಮ ಗಾಂಧಿ, ಮತ್ತೊಂದು ಕಡೆ ಈ ಹೊಸ ರೀತಿಯ ನ್ಯಾಯದೇವತೆಯ ಚಿತ್ರವನ್ನು ಬಿಡಿಸಲಾಗಿದೆ. ಈ ಹಿಂದೆ ಇದ್ದಂಥ ಮತ್ತು ಈಗ ಇರುವಂತಹ ನಮ್ಮ ಭಾರತದ ನ್ಯಾಯದೇವತೆಯ ಪ್ರತಿಮೆಯಲ್ಲಿ ಆಗಿರುವಂತಹ ಬದಲಾವಣೆಯನ್ನು ನಾವು ಗಮನಿಸುವುದಾದರೆ, ಮೊದಲು ಇದ್ದ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿತ್ತು. ಈಗ ಆ ಬಟ್ಟೆಯನ್ನು ತೆಗೆಯಲಾಗಿದೆ. ಕಾನೂನು ಕುರುಡಲ್ಲ ಅನ್ನುವುದನ್ನು ಹೇಳುವುದಕ್ಕೆ ಈಗ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಮೊದಲಿನ ಪ್ರತಿಮೆಗೆ ಕಣ್ಣು ಮುಚ್ಚಿರ್ತಿತ್ತು. ಆದರೆ ಈಗ ಹೊಸದಾಗಿ ಇರುವಂತಹ ನ್ಯಾಯದೇವತೆಯ ಕಣ್ಣುಗಳು ಪೂರ್ತಿಯಾಗಿ ತೆರೆದಿವೆ. ಅಂದರೆ ಕಾನೂನಿನ ಅರಿವು ಮತ್ತು ತಿಳುವಳಿಕೆ ನ್ಯಾಯದೇವತೆಗೆ ಅಥವಾ ಕಾನೂನಿಗೆ ಇದೆ ಅನ್ನುವುದನ್ನು ಹೇಳೋದಕ್ಕೆ ಇದನ್ನು ಬಳಸಿಕೊಳ್ಳಲಾಗಿದೆ. ಮೊದಲು ಪ್ರತಿಮೆಯ ಎಡಗೈಯಲ್ಲಿ ಕತ್ತಿ ಅಥವಾ ಖಡ್ಗ ಇರ್ತಿತ್ತು. ಅದು ಶಿಕ್ಷೆ ಅಥವಾ ಕಾನೂನು ಅಥವಾ ತೀರ್ಪಿನ ಅನುಷ್ಠಾನದ ದ್ಯೋತಕವಾಗಿತ್ತು. ಈಗ ಸಂವಿಧಾನವನ್ನು ಕೊಡಲಾಗಿದೆ. ಆ ಸಂವಿಧಾನದ ಪ್ರಕಾರನೇ ನ್ಯಾಯ ನಿರ್ಣಯವನ್ನು ಮಾಡಲಾಗ್ತದೆ ಅನ್ನುವುದರ ದ್ಯೋತಕ ಅದಾಗಿದೆ. ಮೊದಲು ಇದ್ದಂತಹ ನ್ಯಾಯದೇವತೆಯ ಉಡುಪು ಪಾಶ್ಚಾತ್ಯ ಶೈಲಿಯ ನಿಲುವಂಗಿಯನ್ನು ಹೊಂದಿದ್ದಂತಾಗಿತ್ತು. ಆದರೆ ಈಗ ಅದು ಭಾರತೀಯ ಶೈಲಿಯ ಸೀರೆಯನ್ನು ಹುಟ್ಟಿರುವಂತಹ ವಿಗ್ರಹ ಆಗಿದೆ. ತಕ್ಕಡಿ ಮೊದಲಿದ್ದ ನ್ಯಾಯದೇವತೆಯ ಕೈಯಲ್ಲೂ ಕೂಡ ಇತ್ತು. ಈಗಲೂ ಕೂಡ ತಕ್ಕಡಿಯನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ. ಇದು ಸಮತೋಲನವನ್ನು ತೋರ್ಪಡಿಸುವಂತಹ ದ್ಯೋತಕ ಆಗಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯದೇವತೆ ಅನ್ನುವಂತಹ ಪರಿಕಲ್ಪನೆ ಗ್ರೀಕ್, ಈಜಿಪ್ಟ್ ಮತ್ತು ರೋಮ್ ಸಾಮ್ರಾಜ್ಯದ ಅವಧಿನಲ್ಲೇ ಪಡಿಮೂಡಿದಂಥವು. ಅದನ್ನು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅಳವಡಿಸಿಕೊಂಡವು. ಅದನ್ನೇ ಭಾರತ ಆಂಗ್ಲರ ಆಡಳಿತಾವಧಿಯಲ್ಲಿ ಅಳವಡಿಸಿಕೊಂಡಿತ್ತು. ಕೆಲವು ತಿಂಗಳಿನಿಂದ ಆ ನ್ಯಾಯದೇವತೆಯ ಚಿತ್ರಣದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಮಾಡಿ ನಮ್ಮ ನ್ಯಾಯದೇವತೆ ಸಂವಿಧಾನಾತ್ಮಕವಾಗಿ ತೆರೆದ ಕಣ್ಣುಗಳಿಂದ ತೀರ್ಪನ್ನು ನೀಡ್ತಾಳೆ ಅನ್ನುವಂತಹ ಅರ್ಥಾನ್ವಯವನ್ನು ಮಾಡಲಾಗಿದೆ ಅನ್ನುವ ವಿಚಾರವನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.